ಹೇಳಿಯಪ್ಪ ಸರ್, ಹೇಳಿ ಭೇಟಿಯ ಉದ್ದೇಶ ಏನು, ಏನೇನು ನೋಡಿದ್ರಿ, ಏನು ಕ್ರಮ? ಭೇಟಿ ಉದ್ದೇಶ ಏನಿಲ್ಲ, ನಾವು ಈ ರಾಜ್ಯದ ಎಲ್ಲ ಕಡೆನೂ ಸುತ್ತಾ ಇದ್ದೀನಿ. ಎಲ್ಲೆಲ್ಲಿ ಕಂಪ್ಲೇಂಟ್ ಬರ್ತಾಯಿದೆಯೋ ಅಲ್ಲಿ ಇಲ್ಲಿ ಸುಮಾರು ದಿವಸ ಕಂಪ್ಲೇಂಟ್ ಬರ್ತಾಯಿತ್ತು. ನಾನು ಸ್ವಲ್ಪ ನೋಡ್ತಾ ಇದ್ದೆ, ನೋಡೋಣ ಎಷ್ಟು ದಿವಸ ಬರುತ್ತೋ ಅಂತ. ಮ್ಯಾಕ್ಸಿಮಮ್ ಕಂಪ್ಲೇಂಟ್ ಬಂತು. ಇಲ್ಲಿ ಕ್ವಾರಿ ಇಲ್ಲಿ 1 ಎಕರೆ ತೊಗೊಂಡು 5 ಎಕರೆ 10 ಎಕರೆ ಮಾಡ್ತಾರೆ ಅಂತ ಸುದ್ದಿ ಬಂತು. ಕ್ವಾರಿ ಆಮೇಲೆ ನಮ್ಮ ಸ್ಯಾಂಡು ಎಲ್ಲ ಇಲ್ಲಿ ಮಾಲೂರು ಟೇಕಲಲ್ಲಿ ಹೆಚ್ಚಾಗಿ ನಡೀತಾ ಇದೆ ಅಂತ ಬಂತು. ಬ್ಲಾಸ್ಟಿಂಗು ಅದು ನಡೀತಾ ಇದೆ ಅಂತ ಸುಮಾರು ರೆಸಿಡೆನ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಈ ಗೋಮಾಳ ಜಮೀನೆಲ್ಲ ಒತ್ತುವರಿ ಆಗಿ ದನಗಳಿಗೆ ಇವಾಗ ನೀರು ಇಲ್ಲ ಹೋಯ್ತು, ಮೇವು ಇಲ್ಲದೆ ಹೋಗ್ತಾ ಇದೆ, ಭಾರಿ ಕಷ್ಟ ಅಂತೇಳಿ ಬಂದಾಗ ಅದನ್ನು ಕೆರೆಗಳು ಒತ್ತುವರಿ, ಫಾರೆಸ್ಟ್ ಒತ್ತುವರಿ ಅಂತೆಲ್ಲ ಹೇಳಿ ಮೆಸೇಜ್ ಬಂದಾಗ ನೋಡೋಣ ಅಂತ ಬಂದಾಗ ಇಲ್ಲಿ ನಾನು ನೋಡಿದಾಗ ದೋ ಐ ಬಿಲಾಂಗ್ಸ್ ಟು ದಿಸ್ ಡಿಸ್ಟಿಕ್, ನನ್ನ ಊರಿದು ಕೋಲಾರ ಜಿಲ್ಲೆ, ನನ್ನ ಪುಣ್ಯಭೂಮಿ ಅಂತ ನಾನು ಬಂದೆ. ಪುಣ್ಯಭೂಮಿ ಅಂದರೆ ನೋವಾಗುತ್ತೆ ನನಗೆ, ಕಣ್ಣೀರು ಬರ್ತದೆ. 200 ಅಡಿ 300 ಅಡಿ ಹೋಗ್ಬಿಟ್ಟಿದ್ದು ಕಲ್ಲುಗಳು ತೆಗೆದಿದ್ದಾರೆ. ಅಲ್ಲಿ ಒಂದು ಕೆರೆ ರೋಡಲ್ಲೇ ಮಧ್ಯದಲ್ಲಿ ರೋಡ್ ಹಾಕಿದ್ದಾರೆ, ಕೆರೆ ಮಧ್ಯದಲ್ಲಿ ನಮ್ಮ ತಹಶೀಲ್ದಾರಲ್ಲಿ ಇದ್ದಾರೆ. ಇಲ್ಲೊಂದು ಕೆರೆ ನೋಡಿದೆ, ಅಲ್ಲೂ ಇದಾಗಿದೆ. ಮಾಡಲಿ ಅವರು ಗಡಿ ಓನರ್ಸು, ಕ್ರಷ್ ಓನರ್ಸು ಯಾರ್ಯಾರು ಏನು ಮಾಡ್ತಾರೋ ಕಾನೂನುಬದ್ಧವಾಗಿ ಮಾಡಲಿ. ಗೌರ್ಮೆಂಟಿಂದ ಪರ್ಮಿಷನ್ ಕೊಟ್ಟರೆ ಕಾನೂನುಬದ್ಧವಾಗಿ ಮಾಡಿದೆ ನಮ್ಮ ಅಭ್ಯಂತರ ಇಲ್ಲ. ಗೌರ್ಮೆಂಟ್ಗಳೇ ಬಂದು ಕೊಡ್ತಾ ಇದ್ದಾಗ ನಾವೇನು ಮಾಡೋಕ್ಕಾಗುತ್ತೆ, ನೀವೇನು ಮಾಡೋಕ್ಕಾಗಲ್ಲ. ಆದರೆ 1 ಎಕರೆ 2 ಎಕರೆ ಅಂತ ಪರ್ಮಿಷನ್ ತಗೊಂಡು ಇವರು 4 ಎಕರೆ 10 ಎಕರೆ 15 ಎಕರೆ ಹೊಡೆದ್ರೆ ತಪ್ಪು, ಅಕ್ಷಮ ಅಪರಾಧ. ಆಮೇಲೆ ಎಲ್ಲ ನಾವು ಈ ಕ್ವಾರಿಗಳು ನೋಡ್ಕೊಂಬಂದ್ವಿ. ಕ್ರಷು ಕ್ವಾರಿಗಳೆಲ್ಲ ಕಂಪಲ್ಸರಿ ಅವರು ಒಂದು ಕಾಂಪೌಂಡ್ ಹಾಕ್ಕೋಬೇಕು, ಫೆನ್ಸಿಂಗ್ ಹಾಕ್ಕೋಬೇಕು. ಆ್ಯಕ್ಚುಲಾಗಿ ಅವರು ಸೀಟ್ ಬರುತ್ತೆ, ಸುತ್ತು ಸೀಟ್ ಹಾಕಿ ಕಟ್ಟಬೇಕು. ಅದಿಲ್ಲ ಅಂದರೆ ಫೆನ್ಸ್ ಆದರೂ ಇರಬೇಕು, ಫೆನ್ಸ್ ಇರಬೇಕು ಅಂದರೆ ಕಂಬಿ ಸುತ್ತಬೇಕು. ಸುತ್ತು ಒಂದು ಗೇಟ್ ಇಟ್ಕೊಂಡು ಆ ಒಳಗಡೆ ಅವ್ರ ಕೆಲಸ ವಿತಿನ್ ದೇರ್ ಬೌಂಡ್ರಿ ಕೆಲಸ ಮಾಡ್ಕೋಬೇಕು. ಇಲ್ಲಿ ಹೋದಾಗ ನಮ್ಗೆ ಯಾವುದು ಫೆನ್ಸು ಕಾಣಲಿಲ್ಲ. ಬರೀ 200 ಅಡಿ 300 ಅಡಿ ಆ ಭೂಮಿ ನಾವು ಭೂತಾಯಿನ ಅಗದು ಬಿಟ್ಟಿದ್ದೀವಿ. ಆ ಥರ ಒಂದು ಕಾಣಿಸ್ತಾ ಬಿಟ್ಟರೆ ಯಾವುದು ನಮಗೆ ವಿತಿನ್ ದಿ ಲಿಮಿಟಲ್ಲಿ ಕಾಣ್ತಾ ಇಲ್ಲ. ನಾನು DMG ಅವರು, ನಮ್ಮ ಮಾಲೂರು ತಹಶೀಲ್ದಾರು ಅವ್ರ ಮೇಲೆ ಕೆರೆ ಒತ್ತುವರಾಗಿದ್ದೆ. ಎಲ್ಲರ ಮೇಲೂ ಸ್ವಯಂಕೃತವಾದ ಒಂದು ಸುಮೋಟೋ ಕೇಸನ್ನು ನಾನು ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ರಿಜಿಸ್ಟರ್ ಮಾಡಿ ಸ್ಯಾಟಿಸ್ಫೈ ಆಗದೇ ಇದ್ದರೆ ನಾನು ಬಿಡಲ್ಲ, ಐ ವಿಲ್ ಟೇಕ್ ಆ್ಯಕ್ಷನ್. ಇದು ನಮ್ಮ ಪ್ರಕೃತಿ. ನಾವು ಪ್ರಕೃತಿನ ಎಷ್ಟು ಬಗಿತಾ ಇದ್ದೀವೋ ಅಷ್ಟು ಮಳೆ ವಾಪಸ್ ಹೋಗ್ತಾ ಇದೆ, ನೇಚರ್ ಅಗೇನ್ಸ್ಟ್ ಆಗ್ತಾ ಇದೆ. ಪ್ರಾಣಿ ಪಕ್ಷಿಗಳು ನಮ್ಮ ಊರುಗಳಲ್ಲಿ ಅಟ್ಯಾಕ್ ಮಾಡ್ತಾ ಇದೆ, ನಾವು ನೋಡ್ತಾ ಇದ್ದೀವಿ ದಿನನಿತ್ಯ. ಎಲ್ಲ ಒಂದು ಕಡೆ ನಮ್ಮ ಮಾನವನ ಆಸೆ ಲಿಮಿಟ್ ಇಲ್ಲ. ಆಸೆ ಇರಬೇಕು ವಿತಿನ್ ದಿ ಬೌಂಡ್ರೀಸ್ ಆಫ್ ದಿ ರೂಲ್ಸ್ ರೆಗ್ಯುಲೇಷನ್ಸ್, ಕಾನೂನು. ಅದು ಒಳಗಡೆ ಇದ್ದರೆ ಮಾತ್ರ ಅದು ಅವರು ಬದುಕ್ಬೋದು. ಬಿಯಾಂಡ್ ಹೋದರೆ ನೀವು ಕಾನೂನು ಮೋಸ ಮಾಡ್ಬೋದು, ಜನಗಳು ಮೋಸ ಮಾಡ್ಬೋದು, ನೇಚರ್ ಮೋಸ ಮಾಡೋಕ್ಕಾಗಲ್ಲ. ನೇಚರ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್, ಅದು ಹೆಂಗೆ ಬೇಕಾದ್ರೂ ಮಾಡ್ಕೊಳ್ಳುತ್ತೆ. ಮೊನ್ನೆ ನಾವು ನೋಡಿದ್ವಲ್ಲ ತಮಿಳ್ನಾಡಲ್ಲಿ, ರಾತ್ರಿ ಇದ್ದಕ್ಕಿದ್ದಂಗೆ 10 ಹಳ್ಳಿಗಳು ಮಾಯ ಆಗೋಯ್ತು. ವಯನಾಡಲ್ಲಿ, ಕೇರಳದಲ್ಲಿ ವಯನಾಡಲ್ಲಿ 10 ಹಳ್ಳಿಗಳು ಹೋಗ್ಬಿಡ್ತು. ಎಲ್ಲ ಒಂದು ಕಡೆ ನಾವು ಸಂತೋಷ ಪಡಬೇಕು. ನಮ್ಮ ಡಿಸ್ಟ್ರಿಕ್ಟು ಒಳ್ಳೆ ಜಾಗ, ಒಳ್ಳೆ ಪ್ರಕೃತಿ ಸೌಂದರ್ಯ ಇದ್ದದ್ದನ್ನು ಈ ಥರ ನಾವು ಮಾಡ್ತಾಯಿದ್ದೀವಿ. ಸೌಂದರ್ಯ ನಾವನ್ನು ಹಾಳು ಮಾಡ್ತಾಯಿದ್ದೀವಿ ಅಂತ ನೋವಾಗುತ್ತೆ ಸರ್. ಅವ್ರವ್ರ ಲಿಮಿಟ್ ಅವ್ರು ಮಾಡ್ಕೊಳ್ಳಿ. ಅವರು ಬದುಕಬೇಕು ಅಂದ್ರೆ ಬದುಕಲಿ, ಬೇರೆಯವ್ರ ಒಟ್ಟಿಗೆ ಹೊಡೆದು ಬದುಕೋದು ಬದುಕಲ್ಲ ಅಂತ ನಾನು ಹೇಳ್ತೀನಿ. ಯಾವ್ಯಾವ ನಾನು ಇನ್ಸ್ಪೆಕ್ಟ್ ಮಾಡೋದು ಅಲ್ಲದೆ ಎಲ್ಲ ಲಿಸ್ಟ್ ತರಿಸ್ಕೊತೀನಿ, ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತೀನಿ. ಅಧಿಕಾರಿಗಳು ಅವರ ದಪ್ಪ ಚರ್ಮ, ಎಮ್ಮೆ ಚರ್ಮ ಇದ್ದರೆ ಆ ಚರ್ಮ ಸ್ವಲ್ಪ ಸರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಅವರು ಯಾರ ಅಧಿಕಾರಿ ಮುಲಾಜೆ ನೋಡೋದಿಲ್ಲ. ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ನು ಯಾವ ದಾಕ್ಷಣ್ಯಕ್ಕೂ ಯಾವನಿಗೂ ಬಗ್ಗೋದಿಲ್ಲ. ನಾನು ಬಂದಿದ್ದು ಧರ್ಮ ಸಂಸ್ಥಾಪನೆ ಮಾಡೋಕ್ಕೆ ಅಂತ. ಆ ಧರ್ಮ ಸಂಸ್ಥಾಪನೆ ಮಾಡೋ ಇದರಲ್ಲಿ ಯಾವ ಭ್ರಷ್ಟರು ಬಂದರೂ ಬಿಡೋದಿಲ್ಲ. ಅದೊಂದು ಹಠ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾವು ಎಷ್ಟು ದಿವಸ ಇರ್ತೀವಿ ಅಷ್ಟು ದಿವಸ ಆ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ಜನಗಳು ಸಹಕಾರ ಮಾಡಬೇಕು. ನಮ್ಮ ಇವ್ರು ಯಾರು ಓನರ್ಗಳು ಪರ್ಮಿಷನ್ ಕೊಟ್ಟಿದ್ದಾರೆ ಅವ್ರ ಲಿಮಿಟ್ ಇದ್ದರೆ ನಾವೇನು ಮಾಡ್ಕೊಳ್ಳೋಣ. ಪರ್ಮಿಷನ್ ತೊಗೊಂಡು ಕಾನೂನುಬದ್ಧವಾಗಿ ಮಾಡ್ಕೊಳ್ಳಿ. ಕಾನೂನು ಬಿಟ್ಟರೆ ನಾವು ಯಾರಿಗೂ ಬಗ್ಗೋ ಪ್ರಶ್ನೆ ಇಲ್ಲ ಸರ್. ಕಾನೂನು ಪ್ರಕಾರ ನಿರ್ದಾಕ್ಷಿಣ್ಯವಾಗಿ ಆಕ್ಷನ್ ತಗೊತೀನಿ ನಾನು. ಸರ್, ಏನೇನು ಡೈರೆಕ್ಷನ್ ಕೊಟ್ಟಿದ್ರಿ? ಏನಾದ್ರು ಟೈಮ್ ಬೌಂಡ್ ಇದೆಯಾ? ಅವರಿಗೆ ಟೈಮ್ ಬೌಂಡ್ ನನಗೆ ಫಸ್ಟ್ ಮಾಹಿತಿ ಕೊಡಬೇಕು. ಇಲ್ಲಿ DMG ಇಲ್ಲ,
ಡೈರೆಕ್ಟರ್ ಮೈನ್ಸ್ ಆ್ಯಂಡ್ ಜಿಯಾಲಜಿ ಇಲ್ಲ, ಅವ್ರು ಯಾರೋ ಲೋಯರ್ ಬಂದಿದ್ದಾರೆ, ಅವರು ಒಂದೊಂದು ನಿಮಿಷಕ್ಕೆ ಒಂದೊಂದು ಚೇಂಜ್ ಮಾಡ್ತಾರೆ. ಅವ್ರ ವರ್ಷನ್ ನಾವು ಕೇಳೋಕ್ಕಾಗಲ್ಲ. ಇವಾಗ ಅವ್ರು ಡಿ ಎಮ್ ಜಿಗೆ ಮಾತಾಡಿದಾಗ ಸರ್ ಕ್ವಾರಿಲಿ ಇದೆಲ್ಲ ಇರ್ತದೆ ಅಂತ, ಇವರು ಯಾರು ಕ್ವಾರಿ ನಮ್ಗೆ ಕೊಟ್ಟಿಲ್ಲ, ಲೀಸ್ ಪ್ಲ್ಯಾನ್ ಕೊಡಬೇಕು, ಸೈಟ್ ಇದೆಲ್ಲ ಕೊಡಬೇಕು, ಅವ್ರು ಯಾವ ಡೀಟೇಲ್ಸ್ ಕೊಡಿಲ್ಲ. ವಿ ವಿಲ್ ಕಾಲ್ ಫಾರ್ ದಿ ಡೀಟೇಲ್ಸ್ ಫ್ರಮ್ ದಿ ಡಿ ಎಮ್ ಜಿ ಕನ್ಸರ್ನ್, ತಹಸೀಲ್ದಾರ್ ಕನ್ಸರ್ನ್, ಎನ್ವೈರ್ಮೆಂಟ್ ಆಫೀಸರ್ ಬಂದಿದ್ದಾರೆ, ಅವರೆಲ್ಲರ ಕಡೆಯಿಂದ ರಿಪೋರ್ಟ್ ತರಿಸ್ಕೊತೀನಿ. ನಾನು ಯಾವ ಆಫೀಸರ್ನ ಬಿಡೋ ಪ್ರಶ್ನೆನೇ ಇಲ್ಲ. ಸರ್ ಇಷ್ಟು ವರ್ಷಗಳಿಂದ ಮೈನಿಂಗ್ ಮಾಡ್ತಾ ಇದ್ದಾರೆ ಸರ್, ಈಗ ಕೊನೆಗೆ ಇದನ್ನೆಲ್ಲ ಲೋಕದೃಷ್ಟಿ ಪತ್ತೆಹಚ್ಚಕ್ಕೆ ನೀವೇ ಬರಬೇಕಾಯ್ತಾ ಅಂತ ಸರ್? ಇಷ್ಟು ವರ್ಷದಿಂದ ಅಧಿಕಾರಿಗಳೆಲ್ಲ ಏನು ಮಾಡ್ತಾ ಇದ್ದಾರೆ? ನಾವು ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡಿದ್ರೆ ಪ್ರೆಸ್ ಅವರು ಬೇಕಾಗಿಲ್ಲ, ಲೋಕಾಯುಕ್ತ ಬೇಕಾಗಿಲ್ಲ, ಕೋರ್ಟ್ಗಳೇ ಬೇಕಾಗಿಲ್ಲ. ಅವ್ರು ಯಾರೂ ಸರಿಯಾಗಿ ಮಾಡಲ್ಲ ಅಂತ ಶಾಸನ ಸಭೆ ಇದೆ, ಶಾಸಕಾಂಗ ಒಂದು ಮಾಡಿದ್ದೀವಿ, ಅದನ್ನು ಸರಿಯಾಗಿ ಕಾರ್ಯರೂಪಕ್ಕೆ ಕಾರ್ಯಾಂಗ ಮಾಡಿದ್ದೀವಿ, ಅದನ್ನು ಸರಿಯಾಗಿ ಆ ಕಾರ್ಯಾಂಗ ಮಾಡಿಲ್ಲ ನ್ಯಾಯಾಂಗ ತಂದಿದ್ದೀವಿ. ಎಲ್ಲೋ ಒಂದು ಕಡೆ ನಮ್ಮ ಕಾರ್ಯಾಂಗದ ಅಧಿಕಾರಿಗಳು ಅವರವರ ಕಾನೂನುಬದ್ಧವಾಗಿ ಅವರು ಕೆಲಸ ಶಿಸ್ತಾಗಿ ಮಾಡಿದರೆ ಈ ಪ್ರಾಬ್ಲಮ್ಮೇ ಬರ್ತಾಯಿಲ್ಲ. ಜನಗಳು ಇಷ್ಟೆಲ್ಲ ಡೀಪಾಗಿ ಬರ್ತಾಯಿರಲಿಲ್ಲ. ನಾವು ಬಂದು ಈ ಬಿಸಿಲಲ್ಲಿ ಒದ್ದಾಡೋ ಪರಿಸ್ಥಿತಿ ಇರಲಿಲ್ಲ. ಎಲ್ಲೋ ಒಂದು ಕಡೆ ನಾನು ನೋವಿನಿಂದ ಹೇಳ್ತೀನಿ, ನಮ್ಮ ಅಧಿಕಾರಿಗಳು ತಮ್ಮ ಕೆಲಸ ನಿಷ್ಠೆಯಿಂದ ಮಾಡ್ತಾಯಿಲ್ಲ ಅಂತ. ಸಂಬಳ ತಗೊತಾರೆ, ರಾತ್ರಿ ಸಂಬಳ ನನಗೆ ಹೆಂಗೆ ಬಂತು ಯೋಚನೆ ಮಾಡಲ್ಲ, ಸಂಬಳ ಜೊತೆಗೆ ಬೇರೆ ಏನೇನೋ ಬರುತ್ತೆ ಸುದ್ದಿ ಇದೆ, ನನಗೆ ಗೊತ್ತಿಲ್ಲ. ಆಮೇಲೆ ನೋಡೋಣ, ಅದೆಲ್ಲ ಬಂದ ಮೇಲೆ ಎನ್ಕ್ವೈರಿ ಆದಮೇಲೆ ಗೊತ್ತಾಗುತ್ತೆ. ಅಲ್ಟಿಮೇಟು ದೇ ಆರ್ ಆನ್ಸರಬಲ್ ಈಚ್ ಆ್ಯಂಡ್ ಎವರಿ ಪೈಸಾ. ಅವ್ರು ಏನು ಸಂಬಳ ಬರುತ್ತೋ ಆನ್ಸರ್ ಮಾಡಬೇಕು. ಎಕ್ಸ್ಟ್ರಾ ಬಂದಿದ್ದರೆ ದೇ ಆರ್ ಗೆಟಿಂಗ್ ಓನ್ಲಿ ನೆಗೆಟಿವ್ ಎನರ್ಜಿ, ನಾಟ್ ಓನ್ಲಿ ದಿ ಕನ್ಸರ್ನ್ ಪರ್ಸನ್, ಅವ್ರ ಫ್ಯಾಮಿಲಿಗೆ ಮಕ್ಕಳಿಗೆ ನೆಗೆಟಿವ್ ಎನರ್ಜಿ ಆಗುತ್ತೆ, ಒಳ್ಳೆಯದಾಗಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ಸರ್ ಇಲ್ಲಿ ಕೊಳ್ಳೆ ಹೊಡಿತಾ ಇದ್ದಾರೆ ಸರ್, ನೀವು ಬಂದು ವಿಸಿಟ್ ಮಾಡಿದ್ದೆ ಸಾಕ, ಇಲ್ಲ ಏನೋ ತನಿಖೆ ಆಗಬೇಕು ಅಂತ ಅನ್ಸುತ್ತೆ? ನಾನು ತನಿಖೆ ಮಾಡ್ತಾ ಇದ್ದೀನಿ ಸರ್, ಬರೀ ವಿಸಿಟ್ ಮಾಡಿ ಹೋಗಲ್ಲ ಸರ್. ಆ ಅಮ್ಮ ನಮ್ಮ ತಹಸೀಲ್ದಾರ್ ಒಂದು ವಾರದಲ್ಲಿ ರೋಡ್ ಕ್ಲಿಯರ್ ಮಾಡ್ತೀನಿ, ಕೆರೆಯಲ್ಲಿ ರೋಡ್ ಆಗಿದೆ ಕ್ಲಿಯರ್ ಮಾಡ್ತೀನಿ, ಅಂಡರ್ಟೇಕಿಂಗ್ ತಗೊಂಡಿದ್ದಾರೆ, ಅಂಡರ್ಟೇಕಿಂಗ್ ಬರ್ಕೊಂಡಿದ್ದೀನಿ. ಅವ್ರು ಮಾಡಲಿಲ್ಲ ಅಂದರೆ ಕಂಟೆಂಪ್ಟ್ ಇನ್ಶಿಯೇಟ್ ಮಾಡ್ತೀನಿ ಅವ್ರಿಗೆ. ಅವ್ರ ಪೆನ್ಸಿಲ್ தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.